ಭಗವದ್ಭಕ್ತರೇ, ನಾವೀಗಿರುವಂತಹ ಕ್ಷೇತ್ರ ಶಿವಪಾಡಿ ಉಮಾಮಹೇಶ್ವರ ಕ್ಷೇತ್ರ. ಮಣಿಪಾಲದ ಶಿವಪಾಡಿ ಉಮಾಮಹೇಶ್ವರ ಕ್ಷೇತ್ರ ಅಂತ ಹೇಳಿದರೆ ಬಹಳ ತಳಭಾಗದಲ್ಲಿ ಕೆಳಭಾಗದಲ್ಲಿ ದೇವಸ್ಥಾನವನ್ನು ಗಮನಿಸ್ತಾ ಹೋಗ್ತೇವೆ. ಈ ಒಂದು ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದರೆ ಉಮಾಮಹೇಶ್ವರ ಸಿದ್ದೇಶ್ವರಿ ದೇವಿ ಇಬ್ಬರೂ ಕೂಡ ಒಂದೇ ಗರ್ಭಗುಡಿಯಲ್ಲಿ ನೆಲೆಯಾಗಿರುವಂಥ ವಿಶೇಷವಾಗಿರುವಂಥ ಸಾನ್ನಿಧ್ಯ. ಅಂದರೆ ಪಾರ್ವತಿ ಪರಮೇಶ್ವರರು ಒಂದೇ ಗುಡಿಯಲ್ಲಿ ನೆಲೆಯಾಗುವ ಮೂಲಕವಾಗಿ ವಿಶಿಷ್ಟವಾಗಿ ಅನುಗ್ರಹಪ್ರದಾಯಕವಾಗಿರುವಂಥ ಕ್ಷೇತ್ರ. ಶಿವದೇವರು ಉದ್ಭವಲಿಂಗರಾದರೆ ಪ್ರತಿಷ್ಠಾಪನಾ ಲಿಂಗವಾಗಿ ಸಿದ್ದೇಶ್ವರಿ ದೇವಿಯನ್ನು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಕ್ಷೇತ್ರ ಬರಬೇಕು ಅಂಥೇಳಿ ಆದರೆ ಸುಮಾರು ಮೆಟ್ಟಿಲು ಇಳಿದು ಬರಬೇಕಾಗ್ತದೆ. ಬರ ಮೂಲಕವಾಗಿ ಭಗವಂತನನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಮೇಲಿಂದನೇ ಭಗವಂತನನ್ನು ನೋಡ್ತೇನೆ ಅಂತ ಹೇಳಿದರೆ ಭಗವಂತ ಕಾಣೋದೇ ಇಲ್ಲ. ಅದನ್ನು ಗಮನಿಸಬೇಕು ಅಂತ ಹೇಳಿದರೆ ತಲೆ ತಗ್ಗಿಸಿ ಒಳ ನಡೆದಾಗ ಮಾತ್ರ ಭಗವಂತ ಕಾಣಿಸ್ತಾ ಹೋಗ್ತಾನೆ. ಅಂತಹ ಸಾನ್ನಿಧ್ಯದ ವಿಶೇಷತೆಯಲ್ಲಿ ಮತ್ತೊಂದು ಗಮನಿಸ್ಬೋದೇನು ಅಂತ ಹೇಳಿದರೆ ಒಂದು ಕೆರೆ. ಆ ಕೆರೆಯಲ್ಲಿ ಮಳೆಗಾಲ ಇರಲಿ ಬೇಸಿಗೆಗಾಲ ಇರಲಿ ಯಾವ ಸಮಯ ಆದರೂ ಕೂಡ ಕೆರೆಯಲ್ಲಿ ತುಂಬಿರುವಂತಹ ನೀರು ಕಾಣ್ತಾ ಹೋಗ್ತೇವೆ. ಮಳೆಗಾಲದಲ್ಲಿ ತುಂಬಿ ತುಳುಕಿದ್ದರೂ ಕೂಡ ಬೇಸಿಗೆಗಾಲದಲ್ಲಿ ತುಂಬಿರುವ ನೀರು ಆಳವಾಗಿ ಹಗ್ಗವನ್ನು ಕೆಳಗಿಳಿಸಿ ನೀರು ಇಳಿಯುವ ಪ್ರಸಂಗನೇ ಬರುವುದಿಲ್ಲ. ಬಗ್ಗಿದಾಗ ನೀರು ಕೊಡದಲ್ಲಿ ಸಿಗುವ ಮೂಲಕವಾಗಿ ಅದರ ಮೂಲಕವಾಗಿ ವಿಶೇಷವಾಗಿ ತೀರ್ಥ ಪ್ರಸಾದ ಸಿಗಲಿಕ್ಕೆ ಸಾಧ್ಯ ಆಗುವಂಥದ್ದು ಈ ಒಂದು ಶಿವಪಾಡಿ ಉಮಾಮಹೇಶ್ವರ ಕ್ಷೇತ್ರ. ಹಾಗಾಗಿ ಇಂತಹ ಶಿವಪಾಡಿ ಉಮಾಮಹೇಶ್ವರ ಕ್ಷೇತ್ರದಲ್ಲಿ ಶಿವರಾತ್ರಿಯ ಮಹೋತ್ಸವವು 14 ಮತ್ತು 15ನೇ ತಾರೀಕಿಗೆ ವಿಶೇಷವಾಗಿರುವಂತಹ ಕಾರ್ಯಕ್ರಮಾದಿಗಳು ನಡೀಲಿಕ್ಕಿರುವಂಥದ್ದು. ಶಿವರಾತ್ರಿ ಮಹೋತ್ಸವದೊಟ್ಟಿಗೆ ಭಗವದ್ಭಕ್ತರಿಗೆಲ್ಲರಿಗೂ ಕೂಡ ಆಧ್ಯಾತ್ಮದ ಚಿಂತನೆಯೊಂದಿಗೆ ಬೇರೆ ಬೇರೆ ರೀತಿಯಾಗಿರುವಂಥ ಆರೋಗ್ಯ ಕಾರ್ಯಕ್ರಮಗಳು. ಯಾಕಂದರೆ ಆರೋಗ್ಯ ಅಂತ ಹೇಳಿದ ಕೂಡ ನಮಗೆ ಬೇಕಾದಂತಹ ವ್ಯವಸ್ಥೆಗಳು ಮಾಡಿಕೊಡಬೇಕು ಅಂತ ಹೇಳಿದಾಗ ಯಾವುದಾದ್ರು ಸಂಘ ಸಂಸ್ಥೆಯನ್ನು ಮಾಡಿದರೆ ಒಳ್ಳೆಯದಲ್ವಾ ಅಂಥೇಳಿ ಅಂತಹ ಸಂದರ್ಭದಲ್ಲಿ, ಯಾಕಂದರೆ ನೇತ್ರದಾನಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರುವಂಥ ಆರೋಗ್ಯ ತಪಾಸಣೆಗಳಿರ್ಬೋದು, ಹೀಗೆ ಇಂತಹ ಒಂದು ವಿಶಿಷ್ಟವಾಗಿರುವಂಥ ವ್ಯವಸ್ಥೆಯನ್ನು ಕೂಡ 14ನೇ ತಾರೀಕಿಗೆ ಮಾಡಿರುವಂಥದ್ದು. ಅದರೊಂದಿಗೆ ಪ್ರತಿಯೊಬ್ಬ ರೀತಿಯ ಭಗವದ್ಭಕ್ತನಿಗೂ ಕೂಡ ಕಲೆಯಲ್ಲಿ ಆಸಕ್ತಿ ಇರ್ತಾ ಹೋಗ್ತದೆ. ಚಿತ್ರಕಲೆಯಲ್ಲಿರ್ಬೋದು ಅಥವಾ ಸಂಗೀತ ಕಾರ್ಯಕ್ರಮವನ್ನು ಕೇಳಿಕೊಳ್ಳುವಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರುವಂತಹ ಕಾರ್ಯಕ್ರಮಾದಿಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಇರ್ಬೋದು. ಎಲ್ಲದಕ್ಕೂ ಕೂಡ ವಿಶೇಷವಾಗಿರುವಂಥ ವ್ಯವಸ್ಥೆ. ಹಾಗಾಗಿ ಚಿತ್ರಕಲೆಯೂ ಕೂಡ ವಯೋವಯಸ್ಸಿಗೆ ಸಮಾನವಾಗಿ ಸಣ್ಣವರಿಗೆ, ಮಧ್ಯಮದವರಿಗೆ, ಹಿರಿಯರಿಗೆ ಹೀಗೆ 3 ವಿಭಾಗಗಳ ಮೂಲಕವಾಗಿ ಚಿತ್ರಕಲೆಯ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂಥದ್ದು. ಅದರ ಒಂದೊಂದಿಗೆ ಆಹಾರ ಮೇಳ, ಪ್ರತಿಯೊಂದು ರೀತಿಯಾಗಿರುವಂಥ ದೇಶೀಯ ಉತ್ಪನ್ನಗಳನ್ನು ಮಾರಾಟ ಮಳಿಗೆಯವರೊಟ್ಟಿಗೆ ಆಹಾರದ ವಿಶೇಷವಾಗಿರುವಂತಹ ಉಣಬಡಿಸುವಂಥ ಅರ್ಥಾತ್ ಅದನ್ನೆಲ್ಲವನ್ನು ತಿನ್ನಿಸುವಂಥ ವಿಶಿಷ್ಟ ಕಾರ್ಯಕ್ರಮಗಳನ್ನು ಈ ಒಂದು 14 ಮತ್ತು 15ನೇ ತಾರೀಕಿಗೆ ಶಿವಪಾಡಿಯ ಈ ಒಂದು ಉಮಾಮಹೇಶ್ವರ ಕ್ಷೇತ್ರದಲ್ಲಿ ಶಿವರಾತ್ರಿಯ ಮಹೋತ್ಸವಕ್ಕಿದೆ. ಹೇಗೆಲ್ಲ ವಿಶೇಷತೆ ಇದೆ, ಏನೆಲ್ಲ ರೀತಿಯಾಗಿರುವಂಥ ಕಾರ್ಯಕ್ರಮ ಇದೆ, ಕಾರ್ಯಕ್ರಮಗಳಲ್ಲಿ ಯಾವ ರೀತಿಯಾಗಿರುವಂಥ ವಿಶೇಷವಾಗಿರುವಂಥ ನಿಯಮಗಳಿದೆ, ದೇವರ ಸೇವೆಗೆ ಯಾವ ರೀತಿಯಾಗಿರುವಂತಹ ಭಕ್ತಾದಿಗಳು ಅಣಿಯಾಗಬೇಕು, ಎಲ್ಲವನ್ನು ಕೂಡ ಗಮನಿಸ್ತಾ ಬರುವ. ಉಮಾಮಹೇಶ್ವರ ದೇವಸ್ಥಾನ ಶಿವಪಾಡಿಯಲ್ಲಿರುವಂಥ ಈ ಕ್ಷೇತ್ರವು ಈಶ್ವರ ಮತ್ತು ಪಾರ್ವತಿಯು ಒಂದೇ ಗರ್ಭಗುಡಿಯಲ್ಲಿರುವಂಥ ವಿಶಿಷ್ಟವಾಗಿರುವಂಥ ಸಾನ್ನಿಧ್ಯ. ಅಷ್ಟು ಮಾತ್ರ ಅಲ್ಲ, ಗೋವುಗಳಿಗೆ ವಿಶೇಷವಾಗಿ ಆರಾಧನೆ ಆಗುವಂಥ ಗೋಶಾಲೆಯ ವಿಶೇಷವಾಗಿರುವಂಥ ಪ್ರದೇಶ. ಇಂತಹ ಪ್ರದೇಶದಲ್ಲಿ ಅದೆಷ್ಟೋ ರೀತಿಯಾಗಿರುವಂಥ ಯೋಜನೆಗಳು, ಎಷ್ಟೋ ರೀತಿಯಾಗಿರುವಂಥ ಧಾರ್ಮಿಕವಾಗಿರುವಂಥ ಕಾರ್ಯಕ್ರಮಾದಿಗಳು ನಡೆದಿರುವಂಥದ್ದು. ಅತಿರುದ್ರಯಾಗ ಅಂತ ಹೇಳುವಂಥದ್ದು ಬಹಳ ಸುಂದರಮಯವಾಗಿ ಭಗವದ್ಭಕ್ತನಿಗೆಲ್ಲರಿಗೂ ಕೂಡ ವಿಶೇಷವಾಗಿರುವಂಥ ಅನುಗ್ರಹವಾಗಿರುವಂತಹ ಒಂದು ಪ್ರದೇಶವೂ ಕೂಡ ಈ ಶಿವಪಾಡಿ. ಇಂಥ ಪ್ರದೇಶದಲ್ಲಿ ಶಿವಪಾಡಿ ವೈಭವ ಅಂತ ಹೇಳುವಂಥ ಕಾರ್ಯಕ್ರಮಗಳನ್ನು 14 ಮತ್ತು 15ನೇ ತಾರೀಕಿಗೆ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಜರುಗ್ತದೆ, ಏನೆಲ್ಲ ರೀತಿ ವಿಶೇಷತೆಗಳಿದೆ, ಯಾವೆಲ್ಲ ರೀತಿಯಾಗಿರುವಂಥ ಕಾರ್ಯಕ್ರಮಾದಿಗಳು ಯಾವೆಲ್ಲ ಹೊತ್ತಿನಲ್ಲಿ ನಡೀತಾ ಹೋಗ್ತದೆ, ಎಲ್ಲದರ ಬಗ್ಗೆಯೂ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ ಆಡಳಿತ ಮುಕ್ತೇಶ್ವರಾಗಿರುವಂತಹ ಮಹೇಶ್ ಠಾಕೂರ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ.
ಭಾಳ ಹೆಮ್ಮೆ ಆಗುವಂಥ, ಯಾಕಂದರೆ ಹಿಂದಿನ ಆ ಬ್ಯಾನರ್ಗಳನ್ನು ಗಮನಿಸ್ತಿದ್ದಾಗಲೇ ಭಾಳ ಸುಂದರ. ಕ್ಷೇತ್ರದ ಒಳಗೆ ಬರಬೇಕು ಅಂತ ಹೇಳಿದರೆ ಭಗವಂತನಲ್ಲಿ ತಲೆಬಾಗಿದ್ರೆ ಮಾತ್ರ ಭಗವಂತ ಕಾಣ್ತಾನೆ ಅಂತ ಹೇಳುವಂಥದ್ದು. ಅಷ್ಟು ಸುಂದರಮಯವಾಗಿರೋ ಕ್ಷೇತ್ರ, ಯಾಕಂದರೆ ಪ್ರಕೃತಿಯ ಸೌಂದರ್ಯ. ಇಂತಹ ಒಂದು ಪ್ರದೇಶದಲ್ಲಿ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ವಿಶೇಷವಾಗಿ ವಿಭಿನ್ನವಾಗಿ ಮಾಡುವವರು ಮಹೇಶ್ ಠಾಕೂರ್ ಅವರು ಮತ್ತು ಅವರ ಬಳಗ ಅಂತೇಳಿ. ಮಹೇಶ್ ಠಾಕೂರ್ ಅವರಿಗೆ ಎಲ್ಲ ಆಲೋಚನೆಗಳು ಬರಬೇಕು ಅಂತೇಳಿ, ಆದರೆ ಹೇಗೆ ಸಾಧ್ಯ ಅಂತೇಳಿ, ಯಾಕಂದರೆ ಹಲವಾರು ರೀತಿಯ ದೇವಾಲಯಗಳು ಕೂಡ ಮಹೇಶ್ ಠಾಕೂರ್ ಅವರ ಆ ಯೋಜನೆಗಳನ್ನು ಪಡ್ಕೊಳ್ತಾರೆ, ಅಥವಾ ನಿಮ್ಮ ಹತ್ರ ಪಡ್ಕೊಂಡು ಅಥವಾ ನಿಮ್ಮ ಹತ್ರ ಬಂದು ಅದರ ಮಾರ್ಗದರ್ಶನ ಕೇಳಿಕೊಂಡು ಮಾಡ್ತಾ ಹೋಗ್ತಾರೆ. ಮಹೇಶ್ ಠಾಕೂರ್ ಅವರಿಗೆ ಎಲ್ಲ ಯೋಜನೆಗಳು ಮೊದಲಾಗಿ ಗಮನಿಸಬೇಕು, ಹೇಗೆ ಬರ್ತಾ ಹೋಗ್ತದೆ? ಇದು ನಾವು ನಿಮಿತ್ತ ಮಾತ್ರ, ಇದೆಲ್ಲ ದೇವರ ಸಂಕಲ್ಪಗಳು, ದೇವರ ಇಚ್ಛೆ. ದೇವರಿಗೆ ಈ ಥರ ಆಗಬೇಕಂತಂದರೆ ದೇವರು ಒಬ್ಬ ಮನುಷ್ಯನ ಮುಖಾಂತರ ಅದನ್ನು ಮಾಡಿಸ್ತಾನೆ. ಅದಕ್ಕೆ ನಾವು ಆಗಿದ್ದೇವೆ. ದೇವರು ನಮ್ಮ ಮುಖಾಂತರ ಮಾಡಿಸ್ತಾನೆ ಅನ್ನುವಂಥದ್ದು ನಮಗೊಂದು ಹೆಮ್ಮೆ. ಮತ್ತು ವಿಶೇಷವಾದಂಥ ಈ ಕ್ಷೇತ್ರದಲ್ಲಿ ಸಾಕಷ್ಟು ಪುರಾತನವಾದಂಥ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನ ಉದ್ಭವಲಿಂಗ. ಇಲ್ಲಿ ಕೆಲಸ ಮಾಡುವಂಥದ್ದೊಂದು ಮನಸ್ಸಿಗೆ ಒಂದು ತೃಪ್ತಿ ತರ್ತದೆ ಮತ್ತು ಭಾರಿ ಖುಷಿ ಆಗ್ತದೆ. ಮತ್ತು ಜನರು ಕೂಡ ಸಾಕಷ್ಟು ಅದಕ್ಕೆ, ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲರೂ ಕೂಡ ಇದರಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ಇದು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ. ಖಂಡಿತವಾಗಿ ಸುಂದರಮಯವಾಗಿರುವಂಥ ಶೀರ್ಷಿಕೆ. ಯಾಕಂತ ಹೇಳಿದರೆ ಶಿವಪಾಡಿ ವೈಭವ ಅಂಥೇಳಿ, ಆ ವೈಭವ ಗಮನಿಸ್ತಿದ್ದಾಗಲೇ, ಆ ಶಬ್ದ ಕೇಳ್ತಾ ಇದ್ದಾಗಲೇ ಇಲ್ಲೊಂದು ಏನೋ ರೀತಿಯಾಗಿರುವಂಥ ಗೌಜಿಯ ವಾತಾವರಣ ಇದೆ ಅಂತೇಳೊಂದು ಗೊತ್ತುಪಡಿಸ್ತಾ ಹೋಗ್ತದೆ. ಅದರ ಒಳಗೆ ಹೋಗ್ತಾ ಇದ್ದಾಗಲೇ ಇದು ನಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುವ ರೀತಿಯಾಗಿರುವಂಥ ವೈಭವ ಅಂತೇಳಿ ಗಮನಿಸ್ತಾ ಹೋಗ್ತೀವಿ. ಶಿವರಾತ್ರಿ ಮಹೋತ್ಸವದ ವಿಶೇಷತೆ ಮತ್ತು ವೈಭವದ ವಿಶೇಷತೆ, ಧರ್ಮ, ಸಂಸ್ಕೃತಿ ಮತ್ತು ಬದುಕನ್ನು ಒಳಗೊಂಡಂಥ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಶಿವಪಾಡಿ ವೈಭವ. ಶಿವಪಾಡಿ ವೈಭವ ಕಾರ್ಯಕ್ರಮವನ್ನು ನಾವು 2025ರಿಂದ ನಾವು ಪ್ರಾರಂಭ ಮಾಡಿತ್ತು. ತುಂಬ ಯಶಸ್ವಿಯನ್ನು ಕಂಡಿತ್ತು. ಹೋದ ಸರ್ತಿ ನಡೆದಂಥ ಕಾರ್ಯಕ್ರಮದಲ್ಲಿ ಪ್ರಥಮತವಾಗಿ ಆರೋಗ್ಯ ಶಿಬಿರದಲ್ಲಿ ಸುಮಾರು 48 ಆಪರೇಷನ್ಸ್ಗಳು ಮತ್ತು ಸುಮಾರು 200ಕ್ಕೂ ಮಿಕ್ಕಿ ಕನ್ನಡಕಗಳನ್ನು ನಾವು ವಿತರಣೆ ಮಾಡಿತ್ತು. ಅದು ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರ ನೇತೃತ್ವದಲ್ಲಿ ಪ್ರಸಾದ್ ನೇತ್ರಾಲಯದ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆದಿತ್ತು. ಅದೇ ರೀತಿ ಧರ್ಮಸ್ಥಳ ನಮ್ಮ SDM ಆಯುರ್ವೇದ ಕಾಲೇಜಿನವರು ಮತ್ತು ಶಾಂತಿವನ ಟ್ರಸ್ಟ್ನವರ ಮುಖಾಂತರ ನ್ಯಾಚುರೋಪತಿ ಮತ್ತು ಕರ್ನಾಟಕ ರಾಜ್ಯ ಕುಟುಂಬ ಕಲ್ಯಾಣ ಇಲಾಖೆಯವರ ಮುಖಾಂತರ ಗೌರ್ಮೆಂಟ್ ಹಾಸ್ಪಿಟಲ್ನವರು ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದರು. ಮತ್ತು ಮಣಿಪಾಲ KMC ಆಸ್ಪತ್ರೆ ಕೂಡ ಕೈ ಜೋಡಿಸಿತ್ತು. ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆರೋಗ್ಯ ಕಾರ್ಯಕ್ರಮ ನಡೆದಿತ್ತು. ಅದೇ ರೀತಿ ಅಮ್ಯೂಸ್ಮೆಂಟ್ಗಳು ಅಂತ ಹೇಳಿದರೆ ಸುಮಾರು ನಾನಾ ಥರ ಒಂದು 20 ಬಗೆಯ ಅಮ್ಯೂಸ್ಮೆಂಟ್ಗಳು, ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇಕಾದಂಥ ಅಮ್ಯೂಸ್ಮೆಂಟ್ಗಳಾಗಿತ್ತು. ಅದು ಕೂಡ ಯಶಸ್ವಿಯಾಗಿ ನಡೆದಿತ್ತು. ಆಹಾರಕ್ಕೆ ಸಂಬಂಧಪಟ್ಟ ಮಳಿಗೆಗಳು, ಕೃಷಿಗೆ ಸಂಬಂಧಪಟ್ಟಗಳು ಮತ್ತು ಕೃಷಿ ಗೋಷ್ಠಿಗಳು, ಈ ಥರ ಬೇರೆ ಬೇರೆ ಥರದ ಸುಮಾರು 250ರಿಂದ 300 ಮಳಿಗೆಗಳು ಆ ಕಾರ್ಯಕ್ರಮದಲ್ಲಿ ಆಗಮಿಸಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಾಗೆ ಬೇರೆ ಬೇರೆ ಥರದ ಒಂದು ಪಂಚಮೇಳಗಳ ಕಲರವ ಅಂತೇಳಿ ಮಾಡಿತ್ತು. 5 ಮೇಳಗಳು, ಯಕ್ಷಮೇಳ ಆಗಿರ್ಬೋದು, ಆರೋಗ್ಯ ಮೇಳ ಆಗಿರ್ಬೋದು, ಕೃಷಿ ಮೇಳ ಆಗಿರ್ಬೋದು, ಅಮ್ಯೂಸ್ಮೆಂಟ್ಗಳು, ಹಾಗೆ ಬೇರೆ ಬೇರೆ ಥರದ ಕಾರ್ಯಕ್ರಮಗಳಾಗಿತ್ತು. ಸುಮಾರು 5 ದಿನಗಳಲ್ಲಿ ನಮ್ಮ ಅಂದಾಜಿನ ಪ್ರಕಾರದಲ್ಲಿ ಒಂದು 2 ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮ ಯಶಸ್ಸನ್ನು ಕಂಡಿತ್ತು. ಅದರಲ್ಲಿ ಧನ್ಯತಾ ಭಾವನೆ, ಎಲ್ಲರಿಗೂ ಖುಷಿಯಾಗಿದೆ. ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿತ್ತು. ಸೊ ಆ ರೀತಿಯಲ್ಲಿ ನಾವು ಮಾಡ್ತಾ ಬರೋ ಜನರ ಬೇಡಿಕೆಗಳು ಇದ್ದವು. ಈ ಸರ್ತಿ ಕೂಡ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು. 5 ದಿನ ಅನ್ನುವಂಥದ್ದು ಭಾರಿ ಕಷ್ಟ ಆಗ್ತದೆ ಈಗದ ಒಂದು ಇದರಲ್ಲಿ. ಅದಕ್ಕೆ 2 ದಿನದ ಕಾರ್ಯಕ್ರಮವನ್ನು ನಾವು ಈ ಸರ್ತಿ ಹಮ್ಮಿಕೊಂಡಿದ್ದೇವೆ. ಈ ಸರ್ತಿ ಶಿವಪಾಡಿ ವೈಭವ. ಈ ಶಿವಪಾಡಿ ವೈಭವದಲ್ಲಿ ಈ ಸರ್ತಿ ವಿಭಿನ್ನತೆ ಏನಂತೇಳಿ ಆಧ್ಯಾತ್ಮಿಕ ಮೇಳ ಅಂತೇಳಿ, ಅಂದರೆ ಧಾರ್ಮಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನಗಳಲ್ಲಿ ನಡೀತದೆ. ಮತ್ತು ಇನ್ನೊಂದು ಆರೋಗ್ಯ ಮೇಳ ಅನ್ನೋದು, ಆರೋಗ್ಯಕ್ಕೆ ಸಂಬಂಧಪಟ್ಟ 2 ದಿನಗಳಲ್ಲಿ ಕಾರ್ಯಕ್ರಮಗಳು. ನಮ್ಮ ಇಲ್ಲಿ ಆಸ್ಪಾಸಿನ ಹಳ್ಳಿಗಳೆಲ್ಲ ಇರುವಂಥವ್ರು, ಹತ್ತಿರದ ತಾಲೂಕಿನಲ್ಲಿದ್ದವರು ಯಾರು ಕೂಡ, ಜಿಲ್ಲೆಯಲ್ಲಿ ಯಾರು ಕೂಡ ಭಾಗವಹಿಸ್ಬೋದು, ಆ ಕಾರ್ಯಕ್ರಮದ ಭಾಗವಹಿಸ್ಬೋದು. ಮತ್ತು ವಿಶೇಷವಾಗಿ ಸಾಹಿತ್ಯಕ್ಕೆ, ಅಂದರೆ ಈ ನಮ್ಮ ಹಳ್ಳಿಯಲ್ಲಿ ಚುಟುಕು ಕವನಗಳನ್ನು ಬರೆಯುವವರು, ಒಗಟುಗಳನ್ನು ಬರೆಯುವವರು, ಅಂಥವರು ಎಲೆಯ ಮರೆಯಲ್ಲಿ ಕೆಲಸ ಮಾಡುವವರು ತುಂಬ ಜನ ಇದ್ದಾರೆ.
ಅಂಥವನ್ನು ಹುಡುಕಿಕೊಂಡು ನಾವೊಂದು ಸಾಹಿತ್ಯ ಮೇಳವನ್ನು ಮಾಡಬೇಕನ್ನುವಂಥ ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಮತ್ತು ಇನ್ನೊಂದು ಆಹಾರ ಮೇಳ, ನಾನಾ ಥರದ ಆಹಾರ ಮಳಿಗೆಗಳು, ನಮ್ಮ ದೇಸಿಯ ಆಹಾರಗಳು, ವಿಶೇಷವಾಗಿ ಅವರಿಗೆ ಕಲರ್ ಮತ್ತು ಟೇಸ್ಟಿಂಗ್ ಪೌಡರ್ ಇದನ್ನೆಲ್ಲ ಉಪಯೋಗ ಮಾಡಬಾರ್ದು, ಸಾತ್ವಿಕ ಆಹಾರದ ಮಳಿಗೆಗಳನ್ನು ಹಾಕಬೇಕನ್ನುವಂಥ ಪ್ರಯತ್ನವನ್ನು ಕೂಡ ನಾವು ಈ ಸರ್ತಿ ಮಾಡ್ತಿದ್ದೇವೆ. ಮತ್ತು ಯಕ್ಷಗಾನ, ಸಾಲಿಗ್ರಾಮ ಮೇಳದವರಿಂದ ಯಕ್ಷಗಾನ ಕೂಡ ರಾತ್ರಿಯ ಹೊತ್ತು ನಡೀತದೆ. ಮತ್ತು ನಮ್ಮ ಪಟ್ಲ ಸತೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅವರದ್ದು ಕೂಡ ಬೆಳಗ್ಗೆ ತನಕ 15ನೇ ತಾರೀಕು ಬೆಳಗ್ಗೆ ತನಕ ಯಕ್ಷಗಾನ ನಡೀಲಿಕ್ಕಿದೆ. ಮತ್ತು ಇನ್ನೊಂದು 1000 ಮಹಿಳೆಯರು ಏಕಕಾಲದಲ್ಲಿ ಶಿವನಾಮ ಸ್ಮರಣೆಯನ್ನು ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ನಮ್ಮ ಪೇಜಾವರ ಸ್ವಾಮೀಜಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಈ ಥರದ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಆರೋಗ್ಯ ಶಿಬಿರವನ್ನು ನಮ್ಮ ರತ್ನ ಸಂಜೀವ ಕಲಾಮಂಡಲದಲ್ಲಿ ಆರೋಗ್ಯ ಶಿಬಿರವನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡೀತದೆ. ಸುಮಾರು 2,000-3,000 ಜನ ಕೂತ್ಕೊಳ್ಳುವಂಥ ವ್ಯವಸ್ಥೆಯ ಸಭಾಂಗಣವನ್ನು ನಾವು ಈಗ ತಾನೇ ನಾವು ಮಾಡ್ತಾಯಿದ್ದೇವೆ. ಮತ್ತು ಚಿಣ್ಣರ ಚಿತ್ರರಚನಾ ಸ್ಪರ್ಧೆ, ನಮ್ಮ ಡ್ರಾಯಿಂಗ್ ಸ್ಪರ್ಧೆಯನ್ನು ಮಾಡ್ತಿದ್ದೇವೆ. ಡ್ರಾಯಿಂಗ್ ಸ್ಪರ್ಧೆಗಳು ಈ ಥರ ಇದೆ: 9ರಿಂದ 12 ವರ್ಷದವರಿಗೆ, ಮತ್ತು 13ರಿಂದ 16 ವರ್ಷದವರಿಗೆ, 17ರಿಂದ 20 ವರ್ಷದವರಿಗೆ. ಮತ್ತು ಅವರಿಗೆ ಕೂಡ ನಾವು ಪ್ರೈಸ್ಗಳನ್ನು ಇಟ್ಟಿದ್ದೇವೆ. 3,000, 4,000 ಈ ಥರದಲ್ಲಿ ಬೇರೆ ಬೇರೆ ಪ್ರೈಸ್ಗಳನ್ನು ಇಟ್ಟಿದ್ದೇವೆ. ಎಲ್ಲ ಶಾಲೆಗಳನ್ನು ಸಂಪರ್ಕ ಮಾಡ್ತಾಯಿದ್ದೇವೆ. ಆ ಶಾಲೆಯಲ್ಲಿ ಕೂಡ ಅವರು ಮಕ್ಕಳನ್ನು ಕಳಿಸ್ಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕನ್ನುವಂಥ ವಿನಂತಿಯನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತು ಇನ್ನೊಂದು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ, ನರ್ತನ 2026 ಅನ್ನುವಂಥದ್ದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಪ್ರಶಾಂತ್ ಆ್ಯಂಡ್ ಗ್ರೂಪ್ ಅಕಾಡೆಮಿ ಕಡಿಯಾಳಿ ಅವರ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ. ಅದರಲ್ಲಿ ಕೂಡ ಸಮೇತಾಗಿ ಪ್ರಥಮ ರಾಜ್ಯ ಮಟ್ಟದ ಡ್ಯಾನ್ಸರ್ಸ್ಗಳು ಭಾಗವಹಿಸ್ತಾರೆ. ಇದರಲ್ಲಿ ಈ ಚಲನಚಿತ್ರದ ಯಾವುದೇ ಡ್ಯಾನ್ಸ್ಗಳನ್ನು ಮಾಡಲಿಕ್ಕಿಲ್ಲ. ಜಾನಪದವನ್ನು ಮಾಡಬೇಕು, ಮತ್ತು ಸೆಮಿ ಕ್ಲಾಸಿಕಲನ್ನು ಮಾಡಬೇಕು, ದೇಶಭಕ್ತಿಯನ್ನು ಮಾಡಬೇಕು, ಭಕ್ತಿಗೀತೆಯನ್ನು ಇಷ್ಟರಲ್ಲಿ ಅದನ್ನು ಮಾಡಬೇಕು. ಇದರಲ್ಲಿ ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ 30,000, ತೃತೀಯ ಬಹುಮಾನವನ್ನು 20,000 ಇಟ್ಟಿದ್ದೇವೆ. ಮತ್ತು ಎಲ್ಲ ತಂಡಗಳಿಗೆ ಸಮೇತ ಕಾಸ್ಟ್ಯೂಮ್ ಚಾರ್ಜಸ್ ಅಂತೇಳಿ 5,000 ನಾವು ಅವರಿಗೆ ಭತ್ಯೆಯನ್ನು ಕೊಡ್ತಾ ಇದ್ದೇವೆ. ಅವರ ಟ್ರಾನ್ಸ್ಪೋರ್ಟಿಗೆ ಇರ್ಬೋದು ಅಥವಾ ಅವರ ಕಾಸ್ಟ್ಯೂಮ್ಸ್ಗಳಿಗೆ ಇರ್ಬೋದು. ಇದರಲ್ಲಿ ಕೂಡ ನಮ್ಮ ನಿರೀಕ್ಷೆಯ ಪ್ರಕಾರದಲ್ಲಿ ಈಗ ತಾನೇ ಎನ್ಕ್ವೈರೀಸ್ಗಳು ಬರ್ತಾ ಉಂಟು. ಸುಮಾರು ಒಂದು 5,000 ಜನ ಪ್ರೇಕ್ಷಕರು ಭಾಗವಹಿಸ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇದೆ ಇದರಲ್ಲಿ. ಮತ್ತು ರಾತ್ರಿಯ ಹೊತ್ತಿಗೆ ಸಾಲಿಗ್ರಾಮ ಮೇಳದವರಿಂದ ಯಕ್ಷಗಾನ ನಡೀತದೆ. ಪ್ರಸಂಗ ಸಂಪೂರ್ಣ ನಾಗಶ್ರೀ ಅನ್ನುವಂಥ ಪ್ರಸಂಗವನ್ನು ನಾವು ಇಡ್ತಾ ಇದ್ದೇವೆ. ಅದರ ಮುಂಚೆ ಸಭಾ ಕಾರ್ಯಕ್ರಮ ಇದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ಬಳ್ಳಾಲ್, ನಮ್ಮ ಮಣಿಪಾಲ ಉಪಕುಲಪತಿಗಳಾಗಿರುವಂಥ HS ಬಳ್ಳಾಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ DC ಅವರು, ಉಡುಪಿ DC ಅವರು, SP ಅವರು, ಹಾಗೂ ಬೇರೆ ಎಲ್ಲ ಕಲಾವಿದರುಗಳು ಈ ಕಾರ್ಯಕ್ರಮದ ತುಂಬ ಇವರು ಭಾಗವಹಿಸಲಿಕ್ಕೆ ಇದ್ದಾರೆ. ನಮ್ಮ ಈ ವೈಭವ, ನಮ್ಮ ಶಿವಪಾಡಿ ವೈಭವ ಆಚರಣಾ ಸಮಿತಿಯನ್ನು ನಾವು ಮಾಡಿದ್ದೇವೆ. ಈ ಸಮಿತಿಯ ಅಧ್ಯಕ್ಷರು ನಮ್ಮ ಮಾಜಿ ಶಾಸಕರು ಆಗಿರುವಂಥ ಶ್ರೀಯುತ ರಘುಪತಿ ಭಟ್ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಕಾರ್ಯದರ್ಶಿಯಾಗಿ ಪ್ರಕಾಶ್ ಕುಕ್ಕೇಳ್ಳಿ ಅವರು ಹಿಂದೂ ಹೋರಾಟಗಾರರು, ಅವರು ಅದರಲ್ಲಿ ಸೆಕ್ರೆಟರಿಯಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಸ್ನೇಹ ಸಂಗಮ ಇರ್ಬೋದು, ನಮ್ಮ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳು ಈ ನಮ್ಮ ಯಶಸ್ವಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಇದು ನಾನು ಇನ್ನೊಂದು ಹೇಳಬೇಕಾದ್ರೆ 15ನೇ ತಾರೀಕು, ಅದು ವಿಶೇಷವಾಗಿ ಶಿವರಾತ್ರಿಯ ದಿನ. ಆ ಶಿವರಾತ್ರಿ ದಿನ ನಮಗೆ ನಮ್ಮ ನಿರೀಕ್ಷೆಯ ಪ್ರಕಾರ ಹೋದ ಸರ್ತಿ ಒಂದು 60,000 ಜನ ಈ ಶಿವರಾತ್ರಿ ದಿನ ಭಾಗವಹಿಸಿದರು. ಈ ಸರ್ತಿ ನಮ್ಮ ನಿರೀಕ್ಷೆ ಪ್ರಕಾರ 1,00,000 ಜನ ಭಾಗವಹಿಸ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿದ್ದೇವೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮೊಟ್ಟಿಗೆ ಕೈ ಜೋಡಿಸ್ಕೊಂಡಿದೆ. ಮತ್ತು ಹೋಮ್ ಗಾರ್ಡ್ಸ್ಗಳು ಸುಮಾರು 40 ಜನ ಹೋಮ್ ಗಾರ್ಡ್ಸ್ಗಳು ಕೆಲಸ ಮಾಡ್ತಾ ಇರ್ತಾರೆ. ಆ ಕಾರ್ಯಕ್ರಮ ಒಂದು 2 ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಮೊದಲಿಗೆ 15ನೇ ತಾರೀಕು ಕೂಡ ಇದು ಆರೋಗ್ಯ ಶಿಬಿರ ಇದೆ. ಅದು ರತ್ನ ಸಂಜೀವ ಕಲಾಮಂಡಲದಲ್ಲಿ ನಡೀತದೆ. ಅದು ನಮ್ಮ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರ ನೇತೃತ್ವದಲ್ಲಿ, ಪ್ರಸಾದ್ ನೇತ್ರಾಲಯದವರ ನೇತೃತ್ವದಲ್ಲಿ ಅದು ಕಾರ್ಯಕ್ರಮ ನಡೀಲಿಕ್ಕಿದೆ. ಉಚಿತವಾದಂಥ ಕನ್ನಡಕ ವಿತರಣೆ, ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾದ್ರೆ ಅದನ್ನು ಕೂಡ ಉಚಿತವಾಗಿ ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾಗಿ ಸ್ಥಳೀಯರಿಗೆ ನೃತ್ಯವನ್ನು ಇಟ್ಕೊಂಡಿದ್ದೇವೆ. ಇದು ನೃತ್ಯ ವೈಭವ ಅನ್ನುವಂಥದ್ದು ಕಾರ್ಯಕ್ರಮ. ಸ್ಥಳೀಯ ಎಲ್ಲ ಬೇರೆ ಬೇರೆ ಮಕ್ಕಳುಗಳಿಗೆ ಈ ನೃತ್ಯ ವೈಭವ 10 ಗಂಟೆಗೆ ಬೆಳಿಗ್ಗೆ ನಡೀಲಿಕ್ಕಿದೆ. ಇದರಲ್ಲಿ ಸಮೇತ ನಮ್ಮ
ಆಸ್ಪಾಸಿನ ಶಾಲೆಯ ಮಕ್ಕಳು, ಆಸ್ಪಾಸಿನ ಜನರು, ಸಂಘ ಸಂಸ್ಥೆಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಕೂಡ ನಾವು ನಿರೀಕ್ಷೆ ಮಾಡಿದ್ವಿ ಸುಮಾರು 2-3 ಸಾವಿರ ಜನ ಇದರಲ್ಲಿ ಭಾಗವಹಿಸಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಇನ್ನೊಂದು ವಿದುಷಿ ಉಷಾ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ರತ್ನ ಸಂಜೀವ ಕಲಾಮಂಡಲದ ಸಹಭಾಗಿತ್ವದಲ್ಲಿ ಶಿವ ಸಹಸ್ರಕಂಠ ಗಾಯನವನ್ನು ನಾವು ಈಗ ತಾನೇ ನಾನು ಹೇಳಿದಾಗೆ ಅದನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. 1,000ಕ್ಕೂ ಮಿಕ್ಕಿ ಮಹಿಳೆಯರು ಇದರಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ನಮ್ಮ ಪೇಜಾವರ ಸ್ವಾಮಿಗಳು ಸಮೇತ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಸಭಾ ಅಧ್ಯಕ್ಷತೆಯನ್ನು ನಮ್ಮ ರಘುಪತಿ ಭಟ್ ಅವರು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ತದನಂತರ ಜೀ ಕನ್ನಡ ಸರಿಗಮಪ ಅನ್ನುವಂಥ ಕಾರ್ಯಕ್ರಮ, ಗಾನ ಶರದಿ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಇದರಲ್ಲಿ ಜೀ ಕನ್ನಡ ಸರಿಗಮಪದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಂಥ ಸಾಕಷ್ಟು ಮಕ್ಕಳುಗಳು ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಒಂದು 7-8 ಜನ ಮಕ್ಕಳು ಭಾಗವಹಿಸ್ತಿದ್ದಾರೆ. ಇದರಲ್ಲಿ ಸಮೇತ ಚಲನಚಿತ್ರ ಒಂದು ಬಿಟ್ಟು ಸೆಮಿ ಕ್ಲಾಸಿಕಲ್, ಜಾನಪದ, ದೇಶಭಕ್ತಿ ಗೀತೆ, ಭಾವಗೀತೆ ಎಲ್ಲ ಇಂಥ ಗೀತೆಗಳು ಇದರಲ್ಲಿ ಹಾಡಲಿಕ್ಕಿದ್ದಾರೆ. ಇದು ಕರ್ನಾಟಕದ ಮೇರು ಏನಂತಾರೆ ಅವರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅಂತೂ ಯಶಸ್ವಿಯಾದಂಥ ಕಾರ್ಯಕ್ರಮ. ತದನಂತರ ನಡೆಯುವಂಥದ್ದು ಅಹೋರಾತ್ರಿ ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದರು ಪಟ್ಲ ಸತೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಯಕ್ಷಗಾನ ಎಲ್ಲ ಹೆಸರಾಂತ ಕಲಾವಿದರನ್ನು ಕೂಡುವಿಕೆಯಿಂದ ಈ ಬೆಳಿಗ್ಗೆ ತನಕದ ಒಂದು ಯಕ್ಷಗಾನವನ್ನು ಮಾಡಲಿಕ್ಕಿದ್ದಾವೆ. ಶಿವಪಂಚಾಕ್ಷರಿ ಮಹಿಮೆ ಅನ್ನುವಂಥ ಪ್ರಸಂಗವನ್ನು ಇಟ್ಟು ಬೆಳಿಗ್ಗೆ ತನಕ ಮಾಡಲಿಕ್ಕಿದ್ದೇವೆ. ಇದು 2 ದಿನಗಳ ಕಾಲದ ನಮ್ಮ ಶಿವಪಾಡಿ ವೈಭವದ ಕಾರ್ಯಕ್ರಮ. ಧರ್ಮ, ಸಂಸ್ಕೃತಿ, ಬದುಕನ್ನು ಆಧಾರಿತವಾದಂಥ ಈ ಕಾರ್ಯಕ್ರಮ. ಎಲ್ಲರೂ ಪ್ರೇಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಭಕ್ತಾಭಿಮಾನಿಗಳು ಭಾಗವಹಿಸಬೇಕು, ಶಿವನ ಕೃಪೆಗೆ ಪಾತ್ರರಾಗಬೇಕನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಯಾಕಂತೇಳಿದರೆ ಶಿವಪಾಡಿ ಅನ್ನುವಂಥದ್ದು ಇವತ್ತಿಗೆ ಮನೆ ಮಾತಾಗಿದೆ. ಎಲ್ಲರ ಬಾಯಲ್ಲಿ ಶಿವಪಾಡಿ ಕ್ಷೇತ್ರ ಅನ್ನುವಂಥದ್ದು. ನಮ್ಮದು ಕೂಡ ಆಶಯ ಇಷ್ಟೇ, ಶಿವಪಾಡಿಗೆ ಸಾಕಷ್ಟು ಭಕ್ತಾಭಿಮಾನಿಗಳು ಬರಬೇಕು, ಅವರ ಸೇವೆಯನ್ನು ಮಾಡಬೇಕು, ನಮ್ಮ ಶಿವನ ಒಂದು ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥದ್ದು ನಮ್ಮದು ಆಶಯ. ನಾವು 2023ರಿಂದ ನಾವು ಇದನ್ನು ಅತಿರುದ್ರ ಮಹಾಯಾಗವನ್ನು ನಾವು ಮಾಡಿತ್ತು. ಆ ಕಾರ್ಯಕ್ರಮದಲ್ಲಿ ಸಾವಿರಾರು 12 ದಿನಗಳದ್ದು ಕಾರ್ಯಕ್ರಮ ನಡೆದಿತ್ತು. ಸಾವಿರಾರು ಲಕ್ಷಗಟ್ಟಲೆ ಜನ ಅದರಲ್ಲಿ ಭಾಗವಹಿಸಿದರು. ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆದಿತ್ತು. ಅದನಂತರ 23ರ ನಂತರ ಮಾಡಿರುವಂಥದ್ದು 25ರ ವೈಭವ, ಈಗ 26ರ ವೈಭವ. 2027ರಲ್ಲಿ ನಮ್ಮ ಪುನಃ ಬ್ರಹ್ಮಕಲಶ ಕಾರ್ಯಕ್ರಮ ಬರಲಿಕ್ಕಿದೆ. ಅದಕ್ಕೆ ಕೂಡ ನಾವು ತಯಾರಾಗ್ತಾ ಇದ್ದೇವೆ. ಈಗದಿಂದ 1 ವರ್ಷದ ತಯಾರಿ ನಡೀಲಿಕ್ಕಿದೆ. ಖಂಡಿತವಾಗಿ ಈ ವರ್ಷ ನಡೆಯುವಂತಹ ಶಿವಪಾಡಿ ವೈಭವವೇ ಇದೊಂದು ಬಹಳ ವಿಶೇಷ ಅಂದಲೆ. ಯಾಕಂತ ಹೇಳಿದರೆ ಮುಂದಿನ ವರ್ಷ ನಡೆಯುವಂತಹ ಬ್ರಹ್ಮಕಲಶೋತ್ಸವಕ್ಕೆ ಮುನ್ನುಡಿಯಾಗಿ ಕಾಣ್ತಾ ಇದ್ದೇವಾ ಅಂತೇಳಿ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಹೊಸ ರೀತಿಯ ಯೋಜನೆಗಳ ಮೂಲಕವಾಗಿ ಪ್ರತಿಯೊಬ್ಬ ರೀತಿಯ ಭಗವದ್ ಭಕ್ತನಿಗೂ ಕೂಡ ದೈವೀ ಪ್ರಜ್ಞೆಯೊಟ್ಟಿಗೂ ಕೂಡ ದೇಹದ ಪ್ರಜ್ಞೆಗಳು ಇರಬೇಕಾಗ್ತದೆ. ಯಾಕಂದರೆ ಆರೋಗ್ಯ ಕಾಳಜಿ. ಯಾಕಂದರೆ ಆರೋಗ್ಯವನ್ನು ಕಳ್ಕೊಂಡಾಗ ಎಲ್ಲಿಗಪ್ಪ ಹೋಗೋದು, ಹಾಸ್ಪಿಟಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ವಿಶೇಷವಾಗಿ ಮಹೇಶ್ ಠಾಕೂರ್ ಅವರ ಆಲೋಚನೆ ಮೂಲಕವಾಗಿ ಆರೋಗ್ಯ ಚಿಕಿತ್ಸಾಲಯಗಳನ್ನು ನಾವಿಲ್ಲಿ ತೆರಿತೇವೆ. ನಿಮಗೆ ಬೇಕಾಗಿರುವಂಥ ಕಣ್ಣಿನ ಚಿಕಿತ್ಸೆ ಇರ್ಬೋದು, ಬೇರೆ ಬೇರೆ ರೀತಿಯಾಗ ಆರೋಗ್ಯ ತಪಾಸಣೆಗಳಿರ್ಬೋದು, ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ ಅಂತ ಹೇಳುವಂಥದ್ದು. ಅದರೊಟ್ಟಿಗೆ ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಒಂದೊಳ್ಳೆ ರೀತಿ ವೇದಿಕೆ ಸಿಗಬೇಕು. ಎಲ್ಲಿ ಸಿಗ್ತದಪ್ಪ ಅಂತ ಹೇಳಿದಾಗ ಕೆಲವಾರು ರೀತಿಯ ವ್ಯಕ್ತಿಗಳಿಗೆ ಮಾತ್ರ ಮನ್ನಣೆ ಕೊಟ್ಟಾಗ ಮಾತ್ರ. ಆದರೆ ಎಲ್ಲ ರೀತಿಯ ಕಲಾವಿದನಿಗೂ ಕೂಡ ತನ್ನ ಕಲೆಗೆ ಅವಕಾಶ ಕೊಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಶಿವಪಾಡಿಯ ಈ ಒಂದು ವೈಭವದ ಮೂಲಕವಾಗಿ ಶಿವಪಾಡಿ ವೈಭವದ ಹೆಸರಿನಲ್ಲಿ ಆ ಸಾಂಸ್ಕೃತಿಕತೆ ಕಾಣ್ತಾ ಹೋಗ್ತೇವೆ. ಅದರೊಟ್ಟಿಗೆ ವಿಶೇಷವಾಗಿ ಏನು ಅಂತ ಹೇಳಿದರೆ ಶಿವಪಾಡಿ ವೈಭವದಲ್ಲಿ ಸಾಂಸ್ಕೃತಿಕವಾಗಿರುವಂಥ ಪರಂಪರೆಯೊಟ್ಟಿಗೆ ಸಾಂಪ್ರದಾಯದನ್ನು ಎಲ್ಲೂ ಕೂಡ ಮೀರಲಿಲ್ಲ ಅಂಥೇಳಿ. ಆಗಲೇ ಅವ್ರು ಹೇಳ್ತಾ ಹೋದರು, ಪ್ರತಿಯೊಂದು ಕ್ಷಣ ಹೇಳ್ತಾಗ ಚಲನಚಿತ್ರಕ್ಕೆ ಅವಕಾಶ ಇಲ್ಲ, ಜಾನಪದ ಭಕ್ತಿಗೀತೆ, ಅದೇ ರೀತಿಯಾಗಿ ವಿಶೇಷವಾಗಿ ನಾವು ಗಮನಿಸುವಂಥದ್ದು ದೇಶಭಕ್ತಿ ಗೀತೆ. ಯಾಕಂದರೆ ದೇಶಗಳನ್ನು ಕೂಡ ನಾವು ನಮ್ಮದೇನು ನೆನೆಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಅಂಥ ಕ್ಷಣಗಳಿಗೆ ಮಾತ್ರ ಅವಕಾಶ ಅಂಥೇಳಿ ಇಂಥ ಎಲ್ಲ ರೀತಿಯ ಕಾರ್ಯಕ್ರಮದೊಟ್ಟಿಗೆ ಶಿವರಾತ್ರಿಯ ಮಹೋತ್ಸವ, ಶಿವದೇವರಿಗೆ ಅರ್ಥಾತ್ ಶಿವ ಪಾರ್ವತಿ ದೇವರ ವಿಶೇಷವಾಗಿರುವಂಥ ಸಾನ್ನಿಧ್ಯ, ದೇವರಿಗೆ ಆಗುವಂಥ ಉತ್ಸವಗಳು ಹೇಗೆ ನಡೀತಾ ಹೋಗ್ತದೆ? ಬೆಳಿಗ್ಗೆ ಹೊತ್ತಿಗೆ 6 ಗಂಟೆಗೆ ವಿಶೇಷವಾದಂಥ ಪೂಜೆ ದೇವರಿಗೆ ನಡೀತದೆ. ಬೆಳಿಗ್ಗೆ ಮಹಾರುದ್ರ ಪೂಜೆ ಅನ್ನುವಂಥದ್ದು 6 ಗಂಟೆಯಿಂದ 8 ಗಂಟೆ ತನಕ ನಡೀಲಿಕ್ಕಿದೆ. ಅದಕ್ಕೆ ಸಾಕಷ್ಟು ಈಗ ತಾನೇ ಒಂದು 500-600 ಜನ ನೋಂದಣಿಗಳಾಗಿದ್ದಾವೆ ಆ ಪೂಜೆಗೆ. ಆ ಪೂಜೆಗೆ 2,000 ರೂಪಾಯಿ ನಾವು ಟಿಕೆಟುಗಳನ್ನು ನಾವು ಮಾಡಿದ್ದೇವೆ, ಸೇವಾ ರಶೀದಿಯನ್ನು ಮಾಡಿದ್ದೇವೆ. ಹಾಗೆ ಸುಮಾರು 600 ಜನ ತನಕ ಈಗಲೇ
ಅದನ್ನು ಕಾಯ್ದಿರಿಸಿದ್ದಾರೆ 2,000 ಟಿಕೆಟ್. ಅದು ಮತ್ತು ಬೆಳಿಗ್ಗೆ 6ರಿಂದ 8 ಗಂಟೆ ತನಕ ನಡೀತದೆ. ಅದರ ನಂತರ ಸಂಕಲ್ಪ ಮಾಡಿ ದೇವರ ಎದುರಿಗೆ ಪ್ರಸಾದವನ್ನು ನಾವು ವಿತರಣೆಯನ್ನು ಮಾಡ್ತೇವೆ. 2 ದಿನ ಕೂಡ ನಡೀತದೆ. ಮತ್ತು 2 ದಿನ ಕೂಡ ಬೆಳಿಗ್ಗೆ 6ರಿಂದ ರಾತ್ರಿ 9:30 ತನಕ ರುದ್ರಪಠಣ ನಡೀತದೆ 2 ದಿನ ಕೂಡ. ವಿಶೇಷವಾಗಿ ಬ್ರಾಹ್ಮಣರು ನಮ್ಮ ವೇದಿಕೆಯ ಮೇಲೆ ಅದನ್ನು ರುದ್ರಪಠಣವನ್ನು ಮಾಡಲಿಕ್ಕಿದ್ದಾರೆ. ಮತ್ತು ರುದ್ರಾಭಿಷೇಕಗಳು, ಪಂಚಾಮೃತ ಅಭಿಷೇಕ ಮತ್ತು ಸರ್ವ ಸೇವೆಗಳು, ಈ ಥರದ ಸೇವೆಗಳು 2 ದಿನ ಕೂಡ ನಡೀತದೆ. ಮತ್ತು ವಿಶೇಷವಾಗಿ ನಾವು ಅದಕ್ಕೆ ಸೇವಾ ಕೌಂಟರ್ಗಳನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಕಾರ್ಯಕರ್ತರು, ಮಹಿಳೆಯರು ಮತ್ತು ಬಂದಂಥ ಭಕ್ತಾಭಿಮಾನಿಗಳಿಗೆ ಸಾವಿರಾರು ಎಲ್ರಿಗೂ ಸಮೇತ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಪಾರ್ಕಿಂಗಿಗೆ ಸುಮಾರು ನಮ್ಮ 10,000 ವಾಹನಗಳ ಪಾರ್ಕಿಂಗ್ಗಳನ್ನು ನಾವು ಮೇಲೆ ಮಾಡಿದ್ದೇವೆ, ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಮತ್ತು ಅವರಿಗೆ ಪಾರ್ಕಿಂಗ್ನಿಂದ ನಮ್ಮ ದೇವಳದವರೆಗೆ ಬರಲಿಕ್ಕೆ ಬಗ್ಗಿ ವ್ಯವಸ್ಥೆ, ಎಲೆಕ್ಟ್ರಿಕ್ ಬಗ್ಗಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಗ್ಗಿಯ ಜೊತೆಯಲ್ಲಿ ರಿಕ್ಷಾಗಳನ್ನು ಸಮೇತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೌದು, ತುಂಬ ಜನ ಎಲ್ಲ ಕೂಡ ಉಚಿತವಾಗಿ ನಡೀತದೆ ಈ ಕಾರ್ಯಕ್ರಮಗಳು. ಖಂಡಿತವಾಗಿ ನೋಡ್ತಾ ಹೋಗ್ಬೋದು. ಭಗವದ್ ಭಕ್ತರು ಬರಬೇಕು, ದೇವರ ಅನುಗ್ರಹ ಪಡ್ಕೊಳ್ಬೇಕು. ಆ ಮೂಲಕವಾಗಿ ಇಲ್ಲಿರುವಂಥ ಎಲ್ಲ ರೀತಿಯಾಗಿರೋ ಒಂದು ಕಾರ್ಯಕ್ರಮಗಳ ಮೂಲಕವಾಗಿ ಮನಸ್ಸಿಗೂ ಕೂಡ ಮನೋರಂಜನೆ ಸಿಗಬೇಕು ಒಂದು ದೃಷ್ಟಿಯಿಂದ ಈ ಒಂದು ವಿಶಿಷ್ಟವಾಗಿರೋ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದರೆ ಎಲ್ಲಿಯೂ ಕೂಡ ಯಾವುದೇ ಕಲಾವಿದ ಮಾಡಬೇಕು, ಯಾವುದೇ ಕಲಾವಿದನು ಇಲ್ಲಿ ಚಿತ್ರಕಲೆ ಮಾಡಬೇಕು ಅಂದಿದ್ದಾಗ ಅಥವಾ ಆರೋಗ್ಯ ತಪಾಸಣೆ ಮಾಡಬೇಕು ಅಂದ್ರೆ ಹಣ ಇಲ್ಲ, ಅಥವಾ ದೂರದಿಂದ ಗಾಡಿ ಇಟ್ಟರೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ ಗಾಡಿ ವ್ಯವಸ್ಥೆ, ಅಲ್ಲಿ ಕೂಡ ಹಣ ಪಡ್ಕೊಳ್ಳೋದಿಲ್ಲ. ಎಲ್ಲವೂ ಕೂಡ ಉಚಿತವಾಗಿ ಮಾಡ್ತಾ ಹೋಗ್ತಾರೆ. ಯಾಕಂತ ಹೇಳಿದರೆ ಭಗವಂತನ ಕೃಪಾ ಕಟಾಕ್ಷ ಇರಬೇಕು ಅಂತ ದೃಷ್ಟಿಯಿಂದ. ಹಾಗಾಗಿ ಪ್ರತಿಯೊಬ್ಬ ರೀತಿಯಾಗಿರುವಂಥ ಭಗವದ್ಭಕ್ತನಿಗೆ ವಿಶಿಷ್ಟವಾಗಿರುವ ಆ ಒಂದು ಕಾರ್ಯಕ್ರಮಕ್ಕೆ ಕರೆಯೋಲೆ. ಎಲ್ಲ ಭಕ್ತಾಭಿಮಾನಿಗಳು ಈ 14 ಮತ್ತು 15ನೇ ತಾರೀಕಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು 2 ದಿನ ಕೂಡ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇರ್ತದೆ. ಸಾವಿರಾರು ಮಂದಿಗಳಿಗೆ ನಾವು ಅನ್ನ ಸಂತರ್ಪಣೆಯನ್ನು ನಾವು ಮಾಡ್ತೇವೆ. ಮತ್ತು ಅಲ್ಲದೆ ಪ್ರತಿ ಸೋಮವಾರ ಕೂಡ, ವರ್ಷದ ಪ್ರತಿ ಸೋಮವಾರ ದಿವಸ ನಾವು ಅನ್ನ ಸಂತರ್ಪಣೆ ಇರ್ತದೆ. ಪ್ರತಿ ನಮ್ಮಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರ್ತದೆ. ಮತ್ತು ವಿಶೇಷವಾಗಿ ಏನಂತ ಹೇಳಿದ್ರೆ, ನಮ್ಮಲ್ಲಿ ಅನ್ನ ಸಂತರ್ಪಣೆಗೆ ಸೇವಕರ್ತರು ಸಾಕಷ್ಟು ಮಂದಿ ಬರ್ತಾ ಇರ್ತಾರೆ. ನಾದು ಬುಕ್ಕಿಂಗ್ ಅದು. ಈಗ ನಮ್ಮ MLC ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಇವರು ದಯಾನಂದ ರೆಡ್ಡಿ ಅವರು ಮಾಜಿ ಶಾಸಕರಾಗಿದ್ದರು. ಅವರು ನಮ್ಮ ಇಲ್ಲಿ ದೇವಸ್ಥಾನದ ಭಕ್ತರು. ಅವರು ಪ್ರತಿ ವರ್ಷದ 53 ಸೋಮವಾರದ ಊಟದ ವ್ಯವಸ್ಥೆ, ಅನ್ನದಾನವನ್ನು ಅವ್ರ ಲೆಕ್ಕದಲ್ಲಿ ನಡೀತದೆ ಇಲ್ಲಿ, ಅವ್ರ ಲೆಕ್ಕದಲ್ಲಿ. ಹಾಗೆ ಅಂದರೆ ಅವರು ಇಲ್ಲಿ ತುಂಬ ನಂಬಿಕೆ ಬುಕ್ ಮಾಡಿಕೊಳ್ಬೇಕಂದ್ರೆ ಹೇಗೆ ಅದು? ಒಂದು ದಿನದ ಊಟ, ಒಂದು ದಿನದ ಸೋಮವಾರದ ಊಟಕ್ಕೆ ಸಾಧಾರಣ 700ರಿಂದ 800 ಜನ ಸೇರುವ ಒಂದು ನಿರೀಕ್ಷೆ ಇರ್ತದೆ. ಸುಮಾರು ನಾವು 16,000 ರೂಪಾಯಿಯನ್ನು ಅದಕ್ಕೆ ಖರ್ಚಾಗತ್ತೆ. ನೆಟ್ ಅದಕ್ಕೆ ಆಗುವಂಥದ್ದು ಖರ್ಚು 16,000ದಲ್ಲಿ 600ರಿಂದ 800 ಜನರಿಗೆ ನಾವು ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ. ನಾನು ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ 2 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಶಿವಪಾಡಿ ವೈಭವವನ್ನು ಯಶಸ್ವಿ ಮಾಡಬೇಕು. ಎಲ್ಲ ಥರದ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಮತ್ತು ಧಾರ್ಮಿಕತೆಗೆ ಸಂಬಂಧಪಟ್ಟಾಗೆ ನಮ್ಮ ಸಂಸ್ಕೃತಿಯನ್ನು ಪುನಃ ನೆನಪು ಮಾಡುವ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯಕ್ಷಗಾನಗಳು, ಅಮ್ಯೂಸ್ಮೆಂಟ್ಗಳು, ಎಲ್ಲ ಕಾರ್ಯಕ್ರಮಗಳು ಅಂದರೆ ಪ್ರತಿಯೊಂದು ವಯೋಮಿತಿಯವರಿಗೆ, ಮಕ್ಕಳಿಂದ ಹಿಡಿದದ್ದು ನಮ್ಮ ಸೀನಿಯರ್ ಸಿಟಿಸನ್ಸ್ ತನಕ ಎಲ್ರಿಗೂ ಬೇಕಾದಂಥ ಆಧ್ಯಾತ್ಮಿಕ ಮೇಳ ಇದೊಂದು. ಈ ಕಾರ್ಯಕ್ರಮಕ್ಕೆ ಬರಬೇಕೆಲ್ಲರೂ ಬನ್ನಿ, ಶಿವಪಾಡಿಗೆ, ಶಿವಾನಿಯರ ಸನ್ನಿಧಾನಕ್ಕೆ ಅಂತ ಹೇಳ್ತಾ ಎಲ್ರಿಗೂ ನಾನು ಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಯಶಸ್ವಿ ಕಾರ್ಯಕ್ರಮ ನೀವು ಎಲ್ಲರೂ ಸೇರಿಕೊಂಡು ಮಾಡುವ ಅನ್ನೋಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಖಂಡಿತವಾಗಿಯೂ ದೇವರ ಸಾನ್ನಿಧ್ಯಕ್ಕೆ ಬರೋ ಮೂಲಕವಾಗಿ ದೇವರ ಅನುಗ್ರಹ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನೋಡೋ ಮೂಲಕವಾಗಿ ಮನಸ್ಸಿಗೆ ಮನೋರಂಜನೆ, ಅದರೊಟ್ಟಿಗೆ ನಮ್ಮದೇ ಆಗಿರುವಂಥ ವಿಶಿಷ್ಟ ಸೇವೆಗಳನ್ನು ಮಾಡೋ ಮೂಲಕವಾಗಿ ಶಿವಪಾಡಿಯ ಉಮಾಮಹೇಶ್ವರ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳುವಂಥದ್ದನ್ನು ಅಧ್ಯಕ್ಷರಾಗಿರುವಂಥ ಆಡಳಿತ ಮುಕ್ತೇಶ್ವರಾಗಿರುವಂತಹ ಮಹೇಶ್ ಠಾಕೂರ್ ಅವರು ತಿಳಿಸ್ತಾ ಹೋದರು. ವಂದನೆಗಳು. ಭಗವದ್ಭಕ್ತರೇ ನಮಸ್ಕಾರ. ಮಣಿಪಾಲದ ಶಿವಪಾಡಿಯ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಶಿವಪಾಡಿ ಉತ್ಸವ ಅಂತ ಹೇಳುವಂಥ ವಿಜೃಂಭಣೆಯ ಉತ್ಸವ ನಡೀಲಿಕ್ಕಿರುವಂಥದ್ದು ಶಿವರಾತ್ರಿಯ ಮಹೋತ್ಸವದ ಪ್ರಯುಕ್ತವಾಗಿ. ಶಿವರಾತ್ರಿಯ ಮಹೋತ್ಸವದ ಪ್ರಯುಕ್ತವಾಗಿ 14 ಮತ್ತು 15ನೇ ತಾರೀಕಿಗೆ ಭಾಳ ಅದ್ಭುತವಾಗಿ ನಡೆಯುವಂತಹ ಕಾರ್ಯಕ್ರಮಾದಿಗಳು. ಯಾಕೆ ಅದ್ಭುತ ಅಂತ ಹೇಳಿದರೆ, ಇಲ್ಲಿ ಶಿವನ ವಿಶೇಷವಾಗಿರುವಂಥ ಸಾನ್ನಿಧ್ಯದಲ್ಲಿ ಶಿವರಾತ್ರಿ ಅಂತ ಹೇಳುವಂಥ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ನಡಿಬೇಕು.
ಆ ಮೂಲಕವಾಗಿ ಭಗವದ್ಭಕ್ತರಿಗೂ ಕೂಡ ಉಪಯೋಗ ಆಗುವಂತಹ ದೃಷ್ಟಿಯಿಂದ ಅವರಲ್ಲಿರುವಂತಹ ಕಲೆಗಳಿರ್ಬೋದು, ಅವರಿಗೆ ಬೇಕಾಗುವಂಥ ಆರೋಗ್ಯಗಳಿರ್ಬೋದು, ಎಲ್ಲವೂ ಕೂಡ ವೃದ್ಧಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಆಧ್ಯಾತ್ಮವಾಗಿ, ಆರೋಗ್ಯವಾಗಿ, ಕಲಾರೂಪವಾಗಿ, ಆಹಾರ ಮೇಳದ ಮೂಲಕವಾಗಿರ್ಬೋದು ಬೇರೆ ಬೇರೆ ರೀತಿಯಾಗಿರುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ 14 ಮತ್ತು 15ನೇ ತಾರೀಕಿನ ಶಿವರಾತ್ರಿ ಮಹೋತ್ಸವದ ವಿಶೇಷವಾಗಿರುವಂಥ ಕಾರ್ಯಕ್ರಮದ ಅಥವಾ ಮಹೋತ್ಸವದ ಅಂಗವಾಗಿ ನಡೆಯುವಂಥ ಶಿವಪಾಡಿ ವೈಭವದ ಬಗ್ಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂಥ ಗೋಪಾಲಕೃಷ್ಣ ಭಟ್ ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಭಾಳ ಹೆಮ್ಮೆಯ ಕ್ಷೇತ್ರ. ಮೊದಲಾಗಿ ಕ್ಷೇತ್ರದ ಒಂದು ವಿಶೇಷತೆಯೇ ಭಾಳ ವಿಶೇಷ. ಯಾಕಂದರೆ ತಳಭಾಗದಲ್ಲಿ ದೇವಸ್ಥಾನವನ್ನು ಕಾಣಿಸಿದರೂ ಕೂಡ ಆ ದೇವರಲ್ಲಿ ವಿಶೇಷವಾಗಿ ಪಾರ್ವತಿ ಮತ್ತು ಪರಮೇಶ್ವರರು ವಿಶೇಷವಾಗಿರುವಂಥ ಸಾನ್ನಿಧ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲಾಗಿ ನೀವು ಹೇಳಬೇಕು ಈ ಕ್ಷೇತ್ರದ ವಿಶೇಷತೆ, ಇತಿಹಾಸ, ವೈಭವದ ಬಗ್ಗೆ. ಮೊದಲನೇದಾಗಿ ಒಂದೇ ಗರ್ಭಗೃಹದ ಒಳಗೆ ಈಶ್ವರ ಪಾರ್ವತಿ ಶಿವಶಕ್ತಿಯರ ಒಂದು ಸಾನ್ನಿಧ್ಯ ಇದೆ. ಇದು ಬಹಳ ಒಂದು ವಿಶೇಷವಾದಂಥ ಸ್ಥಳ. ಹಾಗೆ ಇಲ್ಲಿ ಪರಮೇಶ್ವರನು ಸ್ವಯಂಭು ಉದ್ಭವಲಿಂಗ ಆದ್ದರಿಂದ ಒಂದು ವಿಶೇಷವಾದಂಥ ಮಹತ್ವ ಇದೆ. ಹಲವು ವರ್ಷಗಳಿಂದ ಈ ನಮ್ಮ ಬರೀ ಒಂದು ಹೆಡ್ಗ ಗ್ರಾಮಕ್ಕೆ ಒಂದು ಸೀಮಿತವಾಗಿರದೆ ಗ್ರಾಮದಿಂದ ಹೊರಗೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯದಿಂದ ಹೊರಗೆ ಮಾತ್ರ ಅಲ್ಲ ದೇಶದಿಂದ ಹೊರಗೆ ಕೂಡ ಅನೇಕ ಹೊರದೇಶಗಳಿಂದ ಕೂಡ ಇಲ್ಲಿ ಭಗವದ್ಭಕ್ತರು ಬರ್ತಾರೆ. ಮುಖ್ಯವಾಗಿ ಈ ಮಲೇಷ್ಯಾ ಇಂಥ ಪ್ರದೇಶಗಳಿಂದ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದಂಥ ಸುಮಾರು 35, 40, 50 ವರ್ಷದ ಹಿಂದಿನವರು ಕೂಡ ಅವರ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಇಲ್ಲಿ ಶಾಲೆಗೆ ಮತ್ತೆ ವಿದ್ಯಾಲಯಕ್ಕೆ ತೀರಿಸಲಿಕ್ಕೆ ಬಂದ ಸಂದರ್ಭದಲ್ಲಿ ಇಲ್ಲಿ ಬಂದು ಒಂದು ಪ್ರಾರ್ಥನೆ ನೆರವೇರಿಸಿ, ನಮ್ಮ ಮಕ್ಕಳು ಹೀಗೆ ಹಿಂದೆ ಕಲಿತಾ ಇದ್ದರು, ಈಗ ನಾವು ಕಲಿತಿದ್ದೇವೆ, ಈಗ ನಮ್ಮ ಮಕ್ಕಳು ಕೂಡ ನಾವು ಸೇರಿಸಲಿಕ್ಕೆ ಬಂದಿದ್ದೇವೆ ಅಂತೇಳಿ ಒಂದು ಅಭಿಮಾನ ಇಟ್ಟು ಕ್ಷೇತ್ರಕ್ಕೆ ಬಂದು ತಮ್ಮ ಯಥಾವೊಂದು ಸೇವೆಯನ್ನು, ಕಾಣಿಕೆಯನ್ನು ಕೊಟ್ಟು ಇಲ್ಲಿ ಬಂದು ಒಂದು ಹೋಗುವಂಥ ಒಂದು ಸಂಪ್ರದಾಯ ಇವತ್ತಿಗೂ ಇಟ್ಟುಕೊಂಡಿದ್ದಾರೆ. ಇಲ್ಲಿ ಬೇರೆ ಬೇರೆ ರೀತಿಯಾಗಿರೋ ಒಂದು ಇತಿಹಾಸಗಳು ಅನಿಸುತ್ತೆ. ಯಾಕಂದರೆ ಕೆರೆ ಇರ್ಬೋದು, ಪ್ರತಿಯೊಂದು ಕ್ಷಣಗಳು ಅವುಗಳನ್ನೆಲ್ಲ ನೆನಪು ಮಾಡ್ಬೋದು. ಕೆರೆಯ ಬಗ್ಗೆ ಹೇಳುವುದಾದರೆ ಅದೊಂದು ತೀರ್ಥ ಕೆರೆ ಅಂಥೇಳಿ ನಾವು ಇದು ಮಾಡ್ತೇವೆ. ಆ ಹೆಸರಿಗೆ ತಕ್ಕಂತೆ ಅದು ಒಂದು ಅಪರೂಪದ ಒಂದು ತೀರ್ಥಕುಂಡ. ಅಲ್ಲಿ ನಮಗೂ ಈ ಹಳ್ಳಿಯ ಅಂತ ನಮ್ಮ ಹಿತ್ತಳ ಗಿಡ ಮದ್ದಲ್ಲ ಅಂತ ಹೇಳ್ತೇವೆ ನಾವು, ನಮ್ಮ ಸುತ್ತಮುತ್ತ ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ಅನೇಕ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಒಂದು ತೀರ್ಥಕುಂಡ ಉಂಟು ಅಂತೆಲ್ಲ ಭಟ್ರೆ ಅಂತ ಹೇಳಿ ಕೇಳಿ ಕೆಲವು ಬಾಟ್ಲಿಯಲ್ಲಿ ತೀರ್ಥವನ್ನು ತೆಕ್ಕೊಂಡು ಹೋಗಿ ಅವರ ಏನೋ ಅವರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು, ಏನಾದರೂ ಕಣ್ಣಿನ ಸಮಸ್ಯೆ ಇರ್ಬೋದು, ಕಿವಿಯ ಸಮಸ್ಯೆ ಇರ್ಬೋದು, ಅದನ್ನು ಅವರು ಗುಣಪಡಿಸಿಕೊಂಡು ಮತ್ತೊಂದು ಸಲ ಬರ್ತಾರೆ. ಹೀಗೆ ನಾವು ಮಾಡಿದ್ದೇವೆ ಭಟ್ರೆ, ನಮಗೆಲ್ಲ ಗುಣ ಆಗಿದೆ, ದೇವರು ಅನುಗ್ರಹ ಮಾಡಿದ್ದಾನೆ, ಮತ್ತೇನಾದರೂ ಸೇವೆಗೆ ಕೊಟ್ಟು ಹೋಗ್ತಾರೆ. ಹೌದು. ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಮಿತಿ ಇರ್ಬೋದು ಅಥವಾ ಆಡಳಿತ ಸಮಿತಿ ಇರ್ಬೋದು, ವಿಶಿಷ್ಟವಾಗಿ ಶಿವಪಾಡಿ ವೈಭವ ಅಂತ ಹೇಳುವಂಥ ಕಾರ್ಯಕ್ರಮಗಳು 14 ಮತ್ತು 15 ತಾರೀಕು ನಡೀಲಿಕ್ಕಿದೆ. ಏನೆಲ್ಲಿದೆ ವಿಶೇಷ? ಈಗ ಸುಮಾರು 2015 ಇಸ್ವಿಯಲ್ಲಿ ಇಲ್ಲೊಂದು ವಿಜೃಂಭಣೆಯ ಬ್ರಹ್ಮಕಲಶ ಆಯಿತು. ಆ ಬ್ರಹ್ಮಕಲಶ ಅಂದರೆ ಸಾಧಾರಣ ನಮ್ಮ ಇಡೀ ನಮ್ಮ ಜಿಲ್ಲೆಯಲ್ಲಿ ಅದೊಂದು ಮಾದರಿಯಾಗಿ ಆಗಿದೆ. ಒಂದು ವಿಶೇಷ ರೀತಿಯಲ್ಲಿ, ಬೇರೆ ಕಡೆ ಆಗದೇ ಇರುವಂಥ ವಿಶೇಷ ರೀತಿಯಲ್ಲಿ ಒಂದು ಬೇರೆ ಕಡೆಯವರು ಅದರ ನಂತರ ಆದ ಬ್ರಹ್ಮಕಲಶದವರೆಲ್ಲ ಇಲ್ಲಿ ಬಂದು ನಮ್ಮ ಅಧ್ಯಕ್ಷರಾದಂಥ ಮಹೇಶ್ ಠಾಕೂರ್ ಹತ್ರ ಕೇಳಿ, ನೋಡಿ ಮಹೇಶ್ರ ಇದು ಹಾಗೆ ಹೀಗೆ ಏನು ಮಾಡಬಹುದು, ಹೇಗೆ ಮಾಡ್ಬೋದು, ಇವರ ಹತ್ರ ಒಂದು ಅನುಭವವನ್ನು ಕೇಳುವಂಥ ಒಂದು ರೀತಿಯಲ್ಲೇ ಇದಾಗಿದೆ. ಅದರ ನಂತರ ನಮ್ಮ ದೇವಸ್ಥಾನದ ಒಂದು ಚಿತ್ರಣವೇ ಬದಲಾಗಿದೆ. ಹಿಂದಿನದಕ್ಕೂ ಇಂದಿನದ್ದು. ನಮ್ಮ ದಿವಂಗತ ಶ್ರೀನಿವಾಸ ತಂತ್ರಿಗಳು, ನಮ್ಮ ತಂತ್ರಿಗಳು ಈಗ ಅವರಿಲ್ಲ, ಆದರೆ ಅವರು 3-4 ಬ್ರಹ್ಮಕಲಶವನ್ನು ಇಲ್ಲಿ ಮಾಡಿದ್ದಾರೆ. ಈಗ ಬರುವ ವರ್ಷ ಒಂದು ಬ್ರಹ್ಮಕಲಶ ಇದೆ. ಅರ್ಚಕನಾಗಿ ನಂದು ಇದು 4ನೇ ಬ್ರಹ್ಮಕಲಶ ಮುಂದೆ ಆಗುವಂಥದ್ದು. 3 ಬ್ರಹ್ಮಕಲಶಗಳನ್ನು ನೋಡಿದ್ದೇನೆ. 3-4 ಅತಿರುದ್ರಗಳಾಗಿದೆ. ಇದು 2ನೇ ಶಿವಪಾಡಿ ವೈಭವ. ಈ ಶಿವಪಾಡಿ ವೈಭವ ಅಂತ ಹೇಳಿದರೆ ನಮ್ಮ ಶ್ರೀನಿವಾಸ ತಂತ್ರಿಗಳು ಹೇಳ್ತಾಯಿದ್ರು, ಕ್ಷೇತ್ರ ಬಹಳ ಸುಂದರವಾಗಿದೆ, ಮೇಲಿಂದ ನೋಡುವಾಗ ತಿರುಪತಿಯನ್ನು ನೋಡಿದಾಗೆ ಕಾಣ್ತದೆ, ಮಹೇಶ್ ಠಾಕೂರ್ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತೇಳಿ ಅವ್ರು ಹೇಳ್ತಾಯಿದ್ರು. ಹಾಗೆ ಅವರ ಮಾತು ಅಕ್ಷರಶಃ ಸತ್ಯ. ಅದರ ನಂತರ ವರ್ಷ ಪ್ರತಿ ಶಿವರಾತ್ರಿಗಾಗಲಿ, ಭಜನೆ ಮಂಗಳಾಗಲಿ, ಪ್ರತಿಷ್ಠಾವರ್ಧ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮಗಳು, ಒಂದು ವೈದ್ಯಕೀಯವಾಗಿ ಜನರಿಗೆ ಒಂದು ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಕಾಯಿಲೆಗಳಿಗೆ ಅದಕ್ಕೆ ಬೇಕಾದಂಥ ಚಿಕಿತ್ಸೆ, ಒಂದು ಪ್ರಥಮ ಚಿಕಿತ್ಸೆ ಇರ್ಬೋದು, ಅದಕ್ಕೆ ಬೇಕಾದಂಥ ಏನು ಕನ್ನಡಕ ಇರ್ಬೋದು, ಇಂಥದ್ದು ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಈ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಮತ್ತು ಮಕ್ಕಳಲ್ಲಿ ಹುದುಗಿರುವಂಥ ಒಂದು ಈ ಚಿತ್ರಕಲೆಯೋ ನಾಟ್ಯವೋ ಅಥವಾ ಇಂಥದ್ದನ್ನು ಕೂಡ ಒಂದು ಎಲೆಯ ಮರೆಯ ಕಾಯನ್ನು 10 ಜನರಿಗೆ ತೋರಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಚಿತ್ರ ಬರೆಯುವಂಥದ್ದಿರ್ಬೋದು. ಹಾಗೆ ಅದರ ಜೊತೆಯಲ್ಲಿ ಅನೇಕ ಅಂಗಡಿಗಳು, ದೇಶೀಯ ಒಂದು ತಿಂಡಿ ತಿನಿಸುಗಳಂಥ ಒಂದು ವ್ಯಾಪಾರ ಮಳಿಗೆ, ಸಣ್ಣ ಮಕ್ಕಳಿಂದ ಹಿಡಿದು 60-70 ವರ್ಷದ ಮುದುಕವರೆಗೆ ಮನೋರಂಜನೆ ಕೊಡುವಂಥ ಒಂದು ವ್ಯವಸ್ಥೆಗಳನ್ನು ಕೂಡ ನಮ್ಮ ಆಡಳಿತ ಮಂಡಳಿ ಮಾಡ್ತಾ ಉಂಟು. ಅದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಮಹೇಶ್ ಠಾಕೂರ್ ಅವರು ಪ್ರತಿ ಕ್ಷಣದಲ್ಲೂ ಕೂಡ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ
ಸಂಪೂರ್ಣವಾಗಿ ಯೋಚನೆ ಮಾಡ್ತಾರೆ, ನಂತರವಾಗಿ ಯೋಜನೆ ಮಾಡ್ತಾರೆ. ಅದೊಂದು ಒಳ್ಳೆ ರೀತಿಯಾಗಿ ಕಾರ್ಯಪ್ರವೃತ್ತಿ ಬರಲಿಕ್ಕೆ ಪ್ರತಿಯೊಂದು ರೀತಿಯಾಗಿರುವಂತಹ ಸಂಘಟನೆಯನ್ನು ಕೂಡ ವಿಶೇಷವಾಗಿ ಅವರನ್ನು ಒಂದು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಾಗಾಗಿ ನಾವು ಗಮನಿಸ್ಬೋದು. ಯಾಕಂದರೆ ಆಧ್ಯಾತ್ಮಿಕವಾಗಿರುವಂಥ ವಿಶೇಷ ಕ್ಷಣವೇ ಶಿವರಾತ್ರಿ ಮಹೋತ್ಸವ. ಯಾಕಂತ ಹೇಳಿದರೆ ಅಲ್ಲಿ ಶಿವನನ್ನು ಅಹೋರಾತ್ರಿಯವರೆಗೂ ಕೂಡ ವಿಶೇಷವಾಗಿ ಜಾಗರಣೆ ಮಾಡುವ ಮೂಲಕವಾಗಿ ದೇವರನ್ನು ಸ್ತುತಿ ಮಾಡಬೇಕು. ಆ ಮೂಲಕವಾಗಿ ಭಕ್ತಾದಿಗಳಿಗೂ ಕೂಡ ಬೇರೆ ಬೇರೆ ರೀತಿಯಾಗಿರುವಂತಹ ಆರೋಗ್ಯ ತಪಾಸಣೆಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಆಹಾರಗಳ ಬೇರೆ ಬೇರೆ ರೀತಿಯಾಗಿರೋ ಮಳಿಗೆಗಳು, ಕಲಾ ಪ್ರವೃತ್ತಿ ಇರುವವರಿಗೆ, ಕಲಾ ಆಸಕ್ತಿ ಇರುವವರಿಗೆ ಅವರ ಕಲಾ ಒಂದು ಆಸಕ್ತಿಯನ್ನು ಪ್ರೌಢಿಮೆಯನ್ನು ಬೆಳೆಸಿಕೊಳ್ಳಿಕ್ಕೆ ವ್ಯವಸ್ಥೆಗಳಿರ್ಬೋದು. ಇವೆಲ್ಲವೂ ಕೂಡ ಮಾಡ್ತಾ ಇರುವಂಥದ್ದು. ಅದರೊಟ್ಟಿಗೆ ಆ ದಿವಸ ಮಹಾಶಿವರಾತ್ರಿಯ ದಿವಸ ಅಂತಹ ಮಹೋತ್ಸವದಲ್ಲಿ ಏನೆಲ್ಲ ದೇವರಿಗೆ ವಿಶೇಷವಾಗಿರೋ ಪೂಜೆ ನಡೀತದೆ? ವಿಶೇಷ ಸೇವೆಗಳಂದರೆ ನಮ್ಮದು ದೈನಂದಿಕ ನಿತ್ಯ ಪೂಜೆ ಆ ದಿವಸ 2 ದಿನಗಳ ಕಾಲ ಬೆಳಿಗ್ಗೆ 5ರಿಂದ 6 ಗಂಟೆ ನಿತ್ಯ ಪೂಜೆ ಕಟ್ಟುಗಟ್ಟಲೆ ಆಗ್ತದೆ. ಅದರ ನಂತರ 6ರಿಂದ 8 ಗಂಟೆ ಒಂದು ರುದ್ರ ಪೂಜೆ ಅಂತೇಳಿ ಒಂದು ವಿಶೇಷವಾದಂಥ ಒಂದು ಸೇವೆಯನ್ನು ಆ ದಿವಸ ನಾವು ಮಾಡಲಿಕ್ಕಿದ್ದೇವೆ. ಸುಮಾರು 2 ಗಂಟೆ ಕಾಲ ಅಲ್ಲ, ಅದು ನಾವೇ ಅರ್ಚಕರೇ ಮಾಡುವಂಥದ್ದು. ತಂತ್ರಿಗಳಿಗೆ ಅಂದರೆ ಈಗ ಸ್ವಲ್ಪ ಆರೋಗ್ಯ ಎಲ್ಲ ಎಲ್ಲ ಅವರು ಸ್ವಲ್ಪ ನೀವೇ ಮುಂದುವರಿಸಿ ಅಂತ ನಮಗೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗೆ 6ರಿಂದ 8 ಗಂಟೆ ಅದು ಕಲಶ ಮಾಡಿ ಪಂಚಾಮೃತ ಪುರಸ್ಕಾರವಾಗಿ ಬೆಳಿಗ್ಗೆ ನೈವೇದ್ಯ, ಚರು ನೈವೇದ್ಯ ಎಲ್ಲ ಮಾಡಲಿಕ್ಕುಂಟು. 2 ಗಂಟೆಗಳ ಅದು ನಡೀತದೆ. ಅದೊಂದು ರುದ್ರ ಪೂಜೆ ಅಂತ. ಅದರ ನಂತರ ಪಂಚಾಮೃತ, ರುದ್ರಾಭಿಷೇಕ, ಬೇರೆ ಬೇರೆ ಸೇವೆಗಳು ಇಡೀ ದಿವಸ ನಡೀಲಿಕ್ಕಿವೆ. ಮಧ್ಯಾಹ್ನ 12:30 ಗಂಟೆಗೆ ಮಹಾಪೂಜೆ, ನಂತರ ಅನ್ನದಾನ, ಪ್ರದೋಷ ಪೂಜೆ ಅಂತೇಳಿದೆ ಶನಿವಾರ ದಿವಸ 14ನೇ ತಾರೀಕು. ಅದು ಸಾಯಂಕಾಲ ಹಾಗೆ 2 ದೇವರಿಗೆ ಪಂಚಾಮೃತಾಭಿಷೇಕ, ಕಲಶಾಭಿಷೇಕ, ಪ್ರಸನ್ನ ಪೂಜೆಯಾಗಿ ಮತ್ತು ಪ್ರಸಾದ ವಿತರಣೆ. ರಾತ್ರಿ ಕೂಡ ಆಹಾರದ ವ್ಯವಸ್ಥೆ ಇರ್ಬೋದು. ವಾಪಸ್ 15ನೇ ತಾರೀಕಿಗೆ ಸಹ ಹಾಗೆ ಬೆಳಿಗ್ಗೆ 5ರಿಂದ 6 ನಿತ್ಯ ಪೂಜೆ, 6ರಿಂದ 8 ಗಂಟೆಗೆ ಇದು ರುದ್ರ ಪೂಜೆ. ಅದರ ನಂತರ ಈ ಥರ ಸೇವೆಗಳೆಲ್ಲ ಕಂಟಿನ್ಯೂ ನಡೀತಾ ಇರ್ತದೆ. ಹೌದು, ಭಕ್ತಾದಿಗಳಿಗೆ ಬಂದ ಹಾಗೆ ಪ್ರಸಾದ ವಿತರಣೆ ವ್ಯವಸ್ಥೆಯನ್ನು ಎಲ್ಲ ಸ್ವಲ್ಪ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಆದಷ್ಟು ವೇಗಗತಿಯಲ್ಲಿ ಆಗುವಂತೆ ಎಲ್ಲ ವ್ಯವಸ್ಥೆಗಳನ್ನು ಆಡಳಿತ ಮಂಡಳಿ ಮಾಡ್ತಾ ಉಂಟು. ಹೌದು, ಖಂಡಿತವಾಗಿ ಮಹೇಶ್ ಠಾಕೂರ್ ಅವರ ವ್ಯವಸ್ಥೆಗಳ ಮೂಲಕವಾಗಿ ಎಲ್ಲವೂ ನಡೆಯುವಂಥದ್ದು ಗಮನಿಸ್ಬೋದು. ಭಗವದ್ಭಕ್ತರೆ, ದೇವಾಲಯದ 2 ರೀತಿಯಾಗಿರುವಂಥ ಮಹಾದ್ವಾರಗಳನ್ನು ನೋಡ್ತಾ ಇದ್ದೀರಿ. 2 ದ್ವಾರಗಳಲ್ಲೂ ಕೂಡ ಒಂದು ಕಡೆಯಲ್ಲಿ ಸಿದ್ಧೇಶ್ವರಿಯನ್ನು ಗಮನಿಸಿದರೆ ಮತ್ತೊಂದು ಕಡೆಯಲ್ಲಿ ಉಮಾಮಹೇಶ್ವರ ಗಮನಿಸ್ತಾ ಹೋಗ್ತವೆ. ಸಿದ್ಧೇಶ್ವರಿ ದೇವಿ ಸ್ವರೂಪಿಯಾಗಿರುವಂಥದ್ದು, ಪಾರ್ವತಿ ಸ್ವರೂಪಿಯಾಗಿರುವಂಥದ್ದು. ಅದೇ ರೀತಿಯಾಗಿ ಉಮಾಮಹೇಶ್ವರ ಶಿವಸ್ವರೂಪಿಯಾಗಿರುವಂಥದ್ದು. ಯಾಕಂದರೆ 2 ಬದಿಯಲ್ಲಿ ಗಮನಿಸ್ಬೋದು. ಒಂದು ಸಿಂಹನ ವಾಹನ ಇರ್ಬೋದು, ಅದರೊಟ್ಟಿಗೆ ಈ ಬದಿಯಲ್ಲಿ ನಂದಿ ವಾಹನಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಇಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಡೆಯುವಂಥದ್ದು 14 ಮತ್ತು 15ನೇ ತಾರೀಕಿಗೆ ಶಿವಪಾಡಿ ವೈಭವ. ಹಾಗಾಗಿ ಶಿವಪಾಡಿ ವೈಭವದ ಬಗ್ಗೆ ಮಾಹಿತಿಗಳನ್ನು ಗಮನಿಸ್ತಾ ಬಂದೆವು. ಎಲ್ಲ ರೀತಿಯ ಭಗವದ್ಭಕ್ತರಿಗೂ ಕೂಡ ವಿಶೇಷವಾಗಿರುವಂಥ ಆಹ್ವಾನ ಕೊಡುವ ಮೂಲಕವಾಗಿ ಕಾರ್ಯಕ್ರಮಗಳಿಗೆ ಒಂದು ಒಳ್ಳೆ ರೀತಿಯಾಗಿರುವಂತಹ ಕಾರ್ಯಕ್ರಮಗಳು ನಡೆಯುವಂಥ ಯೋಜನೆಗಳನ್ನು ಮಾಡಿಕೊಂಡಿರುವಂಥದ್ದು ಆಡಳಿತ ಮಂಡಳಿಯ ಒಟ್ಟೊಟ್ಟಿಗೆ ಎಲ್ಲರೂ ಕೂಡ. ಹಾಗಾಗಿ ಎಲ್ಲ ರೀತಿಯಾಗಿಯೂ ಭಗವದ್ಭಕ್ತರಿಗೆ ವೀಕ್ಷಕರ ಪರವಾಗಿ ವಂದನೆಗಳು.